ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ, ನೆನ್ನೆ ಗುರುವಾರ, ನೆನ್ನೆ ರಾಯರು ಪೂಜೆ ಮಾಡಿರೋದೆಲ್ಲ ವಿಡಿಯೋ ಬರುತ್ತೆ ನಿಮಗೆ. ಇವಾಗ ಶುಕ್ರವಾರ ಏನಪ್ಪ ವಿಡಿಯೋದಲ್ಲಿ ತೋಟ ನೋಡಿಸ್ತಾ ಇದ್ದಾಳೆ ಅಂತ ನೀವೆಲ್ಲ ಅನ್ಕೋಬೋದು. ಇವತ್ತು ಶುಕ್ರವಾರ ಅಲ್ಲ, ನಾವು ತೋಟಕ್ಕೆ ಬೀಜ ಉಣೋಕ್ಕೆ ಬಂದಿದ್ದೀರಿ. ಏನು ಬೀಜ ಅಂದರೆ ಚಿಕ್ಕಡಿಕಾಯಿ ಬೀಜ ಉಣೋಕ್ಕೆ ಬಂದಿದ್ದೀವಿ. ಅದಕ್ಕೆ ಉಣ್ಬೇಕು ನೋಡಿ. ನಮ್ಮ ಮನೆಯವರಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ ಬೀಜ ಉಣೋಕ್ಕೆ. 8 ಅಡಿಗೆ ಹಾಕ್ಕೊತಾ ಇದ್ದೀವಿ. ನೀವು ಏನಾದರೂ ರೈತರಾಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಮಾಡೋದು ಅಂತ. ನಾವು ಫಸ್ಟ್ ಟೈಮು ಬೆಳೆಯೋದು, ಫಸ್ಟ್ ಬೆಳೆದಿದ್ದೀವಿ, ಅದಕ್ಕೆ ಗೊತ್ತಿಲ್ಲ. ಇದಕ್ಕೆ ಸ್ವಲ್ಪ ಅನುಭವ ಆಗಿದೆ, ಅದಕ್ಕೇನೆ ಎಲ್ಲ ಕೇಳಿಕೊಂಡು ಉಣ್ಕೊತಾ ಇದ್ದೀರಿ. 8 ಅಡಿಗೆ ಹಾಕ್ಕೊತಾ ಇದ್ದೀರಿ. ಬೀಜ ಉಣೋಕ್ಕೆ ಬಂದಿದ್ದೀವಿ. ನಾನು, ನಮ್ಮ ಮನೆಯವರು, ನನ್ನ ಫ್ರೆಂಡ್ ಒಬ್ಬರು ಬರ್ತಾರೆ, ಅವರು 3 ಜನ ಉಣ್ಕೊತೀರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಬೆಳೆಸ್ರಿ ಅಪ್ಪ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾವು ಹೆಂಗೆ ಬೀಜ ಉಣ್ತೀವಿ ಅಂತ ನಿಮಗೆ ನೋಡಿಸ್ತೀವಿ. ಬನ್ನಿ ಫ್ರೆಂಡ್ಸ್. ಇದಕ್ಕೆ ಕೊತ್ತಂಬರಿ ಹಾಕಿದ್ದೀವಿ, ಅದರಲ್ಲೇ ನಾವು ನೆಡಬೇಕು. ಬನ್ನಿ ಬೀಜ ಉಣೋಣ. ನೋಡಿ ಫ್ರೆಂಡ್ಸ್, ನೀವು ಯಾರನ್ನು ರೈತರಾಗಿದ್ದರೆ ನಮಗೆ ಹೇಳ್ಕೊಡಿ ಈ ಥರ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ಈ ಥರನ ನಾವು ಮಾಡೋದು ಅಂತ 8 ಅಡಿಗೆ ಹಾಕ್ಕೊಂಡಿದ್ದೀವಿ. ನಾವು ಈ ಥರ ಸ್ಟ್ರೈಟಾಗಿ ದಾರ ಎಳ್ಕೊಂಡಿದ್ದೀವಿ. ಇದಕ್ಕೆ ಕೊತ್ತಂಬರಿ ಬೀಜ ಚೆಲ್ಲಿದ್ದೀರಲ್ವ, ಅದಕ್ಕೇನೆ ಇವಾಗ ನನ್ನ ಫ್ರೆಂಡು ಉಣ್ಕೊಂಡು ಬರ್ತಾ ಇದ್ದಾಳೆ, ನೀವು ನೋಡ್ಬೋದು. ಎಲ್ಲನೂ ಇದೇ ಚಿಕ್ಕಡಿಕಾಯಿ ಬೀಜ. ಇದನ್ನೇ ನಾವು ಫಸ್ಟ್ ತಗೊಂಬಂದು ಅರ್ಧ ಎಕರೆ ಉಣಿದ್ರಲ್ಲ, ಅದೇ ಇತ್ತು. ಅದನ್ನೇ ಎತ್ಕೊಂಡು ಇದಕ್ಕೆ ಒಂದು 1/4 kg ಹಿಡಿತೈತೆ ಅಂತ ನಾವು ಅಂದ್ಕೊಂಡ್ವಿ. ಇನ್ನೂ ಕಮ್ಮಿನೇ ಹಿಡೀತು. ನೋಡೋಣ ಫ್ರೆಂಡ್ಸ್, ಅದೇನಾನ ಬಂದಿಲ್ಲ ಅಂದರೆ ತಿರ್ಗಾ ಉಣ್ಕೊಬೋದಲ್ವ, ಅದಕ್ಕೇನೆ ಇವಾಗ ದಾರ ಎಲ್ಲೈತೋ ಅಲ್ಲೇ ಉಣ್ಕೊಂಡು ಹೋಗ್ತಾಯಿದ್ದಾಳೆ ನನ್ನ ಫ್ರೆಂಡು. ಇವಾಗ ನೀವು ನೋಡ್ಬೋದು. ನಮಗೆ ಅಂದರೆ ಸ್ವಲ್ಪ ಫಸ್ಟು ಮಾಡಿದ್ದು ಸ್ವಲ್ಪ ಇದಾಯಿತು, ತೊಂದರೆ ಆಯಿತು. ಯಾಕಂದರೆ ನಾವು ಕರೆಕ್ಟಾಗಿ ಉಣ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಇದು ಕೊಡಿ ಬರುತ್ತಲ್ವ, ಅದು ಕಟ್ಟೋಕ್ಕೆ ನಮಗೆ ಗೊತ್ತಾಗಿಲ್ಲ. ಏನು ಹಂಗೆ ಹಿಂಗೆ ಕಟ್ಟಿದ್ವಿ. ಆವಾಗ ಸ್ವಲ್ಪ ಅನುಭವ ಆಯ್ತಲ್ವ. ಇದು ರೈತರು ಅಂದಮೇಲೆ ಒಂದ್ಸಲ ಏಟು ಬಿದ್ದರೆ ಅಲ್ವ ಫ್ರೆಂಡ್ಸ್ ಮುಂದಕ್ಕೆ ಹೋಗೋದು. ಅದಕ್ಕೇ ಸ್ವಲ್ಪ ಅನುಭವ ಆಯಿತು. ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರನ್ನೂ ಸ್ವಲ್ಪ ಜನನ ಕೇಳಿ ಆಮೇಲೆ ನಾವು ಮಾಡ್ತಾಯಿದ್ದೀವಿ. ಇವಾಗ ನೀವು ನೋಡ್ಬೋದು, ನಾನು ಹೋಗಿದ್ದೀನಿ. ಆ ಅಕ್ಕ, ನನ್ನ ಫ್ರೆಂಡು ಎಲ್ಲ ಉಣ್ಕೊಂಡೋಯ್ತು. ಇನ್ನೊಂದು ಇದಕ್ಕೇ ನಾನು ಹೋದೆ. ನಾನು ಉಣ್ಣೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಇದೇ ಫ್ರೆಂಡ್ಸ್ ನಮ್ಮ ತೋಟ. ಇದು ನಮ್ಮ ಸ್ವಂತ ತೋಟ ಅಲ್ಲ, ನಾವೂ ಇದು ಬೇರೆಯವ್ರ ಹತ್ರ ಇಸ್ಕೊಂಡು ವರ್ಷಕ್ಕೆ ಮಾಡ್ಕೊತಾ ಇರೋದು. ಇದು ಬಂದು 1 ಎಕರೆ ಇದೆ ಫ್ರೆಂಡ್ಸ್. 1 ಎಕರೆಗೆ ಎಷ್ಟು ಕೊಟ್ಟಿದ್ದೀವಿ ಅಂದರೆ 3 ವರ್ಷದ್ದು ಒಂದೇ ಸಲ ಕೊಟ್ಬಿಟ್ಟಿದ್ದೀರಿ ದುಡ್ಡು. 1 ವರ್ಷಕ್ಕೆ ಎಷ್ಟು ಅಂದರೆ 90,000 ಫ್ರೆಂಡ್ಸ್. 3 ವರ್ಷಕ್ಕೆ 2,70,000 ಕೊಟ್ಟಿದ್ದೀವಿ. 70,000 ಕೊಟ್ಟಿದ್ದೀವಿ. ಈ ಫೆಬ್ರವರಿ ಬಂದರೆ 1 ವರ್ಷ ಆಗೋಯ್ತು, ಇನ್ನು 2 ವರ್ಷ. ನೋಡೋಣ ಫ್ರೆಂಡ್ಸ್, ಸಪ್ರ ಇದ್ದರೆ ಏನಾದರೂ ಬೆಳ್ಕೊಬೋದಲ್ವ ಫ್ರೆಂಡ್ಸ್. ಏನೇ ಅಂದರೆ ಫಸ್ಟು ಬೀನ್ಸ್ ಹಾಕಿದ್ವಿ. ಫಸ್ಟ್ ಬೆಳೆ ಅದನ್ನೇ ಹಾಕಿದ್ವಿ. ಅಂದರೆ ಏನಾಯಿತು ಅಂದರೆ ಅದು ಹೋಯ್ತು ಫ್ರೆಂಡ್ಸ್. 1.5 ಲಕ್ಷ ತಲೆ ಮೇಲೆ ಬಿತ್ತು ಫ್ರೆಂಡ್ಸ್. ತುಂಬ ಬೇಜಾರಾಗೋಯ್ತು ನಮಗಂತೂ. 1.5 ಲಕ್ಷ ನಾವು ಇವಾಗ ತೀರಿಸ್ಬೇಕಂದ್ರೆ ಎಷ್ಟು ಕಷ್ಟ ಬೀಳಬೇಕಲ್ಲ ಫ್ರೆಂಡ್ಸ್. ಅದಕ್ಕೇನೆ ಇದನ್ನು ಹುಷಾರಾಗಿ ಫಸ್ಟು ಮೇಲಿದ್ದು ಎಲ್ಲನೂ ಮಾಡಿದ್ವಿ, ಪರವಾಗಿಲ್ಲ. ಮಂಡಿ ಬೇಳೆ ಅಂದರೆ ಇದೆ ಫ್ರೆಂಡ್ಸ್, ತಟ್ಟೆ ಚಿಕ್ಕಡಿಕಾಯಿನೇ ಮಂಡಿ ಬೇಳೆ ಅನ್ಬೋದು. ಅದಕ್ಕೇನೆ ಫ್ರೆಂಡ್ಸ್ ಕೆಳಗಡೆನೂ ಉಣ್ಕೊಂಬಿಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೇನೆ ಸರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅದಕ್ಕೆ ಯಾಕೆ ಖಾಲಿ ಬಿಡೋದು, ಅದ್ರ ಜೊತೆಗೆ ಕೊತ್ತಂಬರಿನೂ ಬರಲಿ ಅಂತ. ಇದು ನಾಟಿ ಕೊತ್ತಂಬರಿ, ಹೆಂಗಿದ್ರು ನಾವೇ ವ್ಯಾಪಾರ ಮಾಡ್ತೀರಲ್ವ, ಅದಕ್ಕೇನೆ ನಾವೇ ಹಾಕ್ಕೊಂಡ್ವಿ. ಇವಾಗ ಸ್ವಲ್ಪ ಡೌನ್ ಇದೆ, ಏನೋ
ರೂಪಾಯಿ 5 ರೂಪಾಯಿ ಅಂತ ಹೇಳಿದ್ರು. ನೋಡೋಣ ಫ್ರೆಂಡ್ಸ್, ಕಮ್ನಾಟಿ ಕೊತ್ತಂಬರಿ ಏನು ಯೂಸ್ ಇಲ್ಲ ಫ್ರೆಂಡ್ಸ್, ಇವಾಗ ಯಾರೂ ಕೇಳಲ್ಲ ಅದನ್ನು. ಅದಕ್ಕೇ ನಾಟಿ ಚೆಲ್ಲಿದ್ದೀರಿ. ಇದು ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಗೊಬ್ಬರ ಹಾಕೋಕ್ಕೆ ಕಾಸು ಬೇಕಲ್ವ, ಅದಕ್ಕೆ ಹಾಕಿಲ್ಲ. ಇದು ಸ್ವಲ್ಪ ಗಿಡ ಆದಮೇಲೆ ಬೇಕಾದರೆ ಹಾಕ್ಕೊಳೋಣ ಅಂತ ಹೇಳ್ಬಿಟ್ಟು ಹಂಗೆ ಉಣ್ತಾಯಿದ್ದೀವಿ ಫ್ರೆಂಡ್ಸ್. ಅಂದರೆ ತುಂಬ ರೈತರಿಗೆ ಏನು ಮಾಡಿದ್ರೆ ಏನು ಅಂತ ಗೊತ್ತಿರಲ್ಲ. ಆದ್ರೂ ಒಂದ್ಸಲಿ ಅಯ್ಯೋ ಇದು ಚೆನ್ನಾಗಿ ಬರುತ್ತೆ ಅಂತ ರೈತರು ಮುಂದೆ ಹೋಗ್ತಾರೆ. ಅದರಲ್ಲಿ ತೊಂದರೆ ಆಗೇ ಆಗುತ್ತೆ ಫ್ರೆಂಡ್ಸ್. ಯಾವುದು ಪರ್ಫೆಕ್ಟಾಗಿ ನಮಗೆ ಬೆಳೆ ಸಿಗಲ್ಲ. ಕಾಯಿ ರೇಟ್ ಇದ್ದರೆ ಕಾಯಿ ಇರಲ್ಲ, ಕಾಯಿ ಇದ್ದರೆ ರೇಟ್ ಇರಲ್ಲ. ಇವಾಗ ಬಂದು ಎಷ್ಟು ಗೊತ್ತಾ ಫ್ರೆಂಡ್ಸ್, ಇದು ತಟ್ಟೆ ಚೀಕಡಿಕಾಯಿ ಬಂದು 200 ರೂಪಾಯಿ, 10 ಕೆ ಜಿ ಬಂದು 200 ರೂಪಾಯಿ. ಕೆ ಜಿ ಏನು ಬಿತ್ತು ಹೇಳಿ, 20 ರೂಪಾಯಿ ಬಿತ್ತು ಕೆ ಜಿ. ಸಾಕಾ ರೈತರಿಗೆ? ಜನ ನೋಡಿದವ್ರು ಏನಂತಾರೆ, ಓ ಇವ್ರಿಗೇನು ಸೊಪ್ಪು ವ್ಯಾಪಾರ ಮಾಡ್ತಾರೆ, ಈ ಕಡೆಗೆ ಚಿಕಡಿಕಾಯಿ ಕೀಳ್ತಾರೆ ಅಂತೆಲ್ಲ ಮಾತಾಡ್ಕೊತಾರೆ. ಮಾತಾಡೋರಿಗೆಲ್ಲನೂ ನಾವು ತಲೆ ಕೊಡೋಕ್ಕಾಗಲ್ಲಲ್ಲ ಫ್ರೆಂಡ್ಸ್ ನಾವು. ಅದಕ್ಕೇ ನಾವೆಲ್ಲ ತಲೆ ಎಲ್ಲ ಕೆಡ್ಸ್ಕೊಳಲ್ಲ. ಅಂದವರೆಲ್ಲನೂ ಅವ್ರ ಬಾಯಲ್ಲಿ ಬಂದಿದ್ದು ಅದು ನಿಜ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತೀನಿ. ನೀವು ಹಂಗೆ ಅಂದ್ಕೊಳ್ಳಿ. ಜನಕ್ಕೆ ಮಾತ್ರ ತಲೆ ಮಾತ್ರ ಕೊಡಬೇಡಿ. ತಲೆ ಕೊಟ್ಟರೆ ತಲೆ ಕೆಟ್ಟು ಕೆರ ಹಿಡ್ದೋಗುತ್ತೆ. ಅದಕ್ಕೇನೆ ತಲೆ ಎಲ್ಲ ಕೊಡೋಕೆ ಹೋಗಬೇಡಿ. ಇವಾಗ ಊಟ ತಗೊಂಬಂದಿದ್ರು, ಪೂರಿ ಪಲಾವ್ ತಗೊಂಬಂದಿದ್ರು. ಫಸ್ಟ್ ಪೂರಿ ತಿಂತಾಯಿದ್ದೀವಿ. ಚಟ್ನಿ ಸಾಗು ಎಲ್ಲ ಕಾಂಬಿನೇಷನ್ ಚೆನ್ನಾಗಿತ್ತು. ಪೂರಿ ಚೆನ್ನಾಗಿದ್ದಿಲ್ಲ, ಪಲಾವ್ ಚೆನ್ನಾಗಿತ್ತು, ಸೂಪರಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.